ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವು ಪ್ರಯಾಗ್ರಾಜ್ ಹೋಗ್ತಾ ಇದ್ವಿ. ಆನ್ ದಿ ವೇ ನಮ್ಮ ಗುರುಗಳನ್ನ ನೋಡ್ಬೇಕು ಅನಿಸ್ತು. ತುಂಬಾನೇ ಹತ್ರ ಇತ್ತು, ಡಿಸ್ಟೆನ್ಸ್ ಒಂದು 45 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇತ್ತು. ಅಂಡ್ ನಮ್ಮ ಸ್ನೇಹಿತರಿಗೆ ಇಬ್ಬರಿಗೂ ಹೇಳಿರ್ಲಿಲ್ಲ ನಾವು ಹೋಗ್ತಾ ಇರೋ ಜಾಗ ಮಂತ್ರಾಲಯ ಅಂತ. ನಿಜವಾಗ್ಲೂ ಖುಷಿ ಪಡೋ ಸುದ್ದಿ, ಬಟ್ ವೆರಿ ಸರ್ಪ್ರೈಸ್. ಥ್ಯಾಂಕ್ ಯು ಬಾಲಾಜಿ. ಯಾಕಂದ್ರೆ ಅವ್ರು ಮಲಗಿದ್ರು. ನಾವ್ ಅಲ್ಲಿವರೆಗೂ ನಾವ್ ಏನಂತ ಹೇಳಿದ್ವಿ ಅಂತಂದ್ರೆ ನಾವ್ ಹೋಯ್ತಾ ಇರೋದು ನಮ್ ದೊಡ್ಡಪ್ಪನ ಮನೆಗೆ ಅಂತ ಹೇಳಿದ್ವಿ. ಆಕ್ಚುಲಿ ಈ ದೊಡ್ಡಪ್ಪನ ಮನೆ ಅಂತ ಇವ್ರಿಗೆ ಗೊತ್ತಿರ್ಲಿಲ್ಲ. ಇದೇ ನಮ್ ದೊಡ್ಡಪ್ಪನ ಮನೆ ಹೇಳ್ಬೇಕಂದ್ರೆ. ಹೌದಾ? ಈಗ ಹೆಂಗೆ ಅನಿಸ್ತು? ಈಗ ತುಂಬಾ ದಿನದಿಂದ ನಾವ್ ಅನ್ಕೊಂತ ಇದ್ವಿ, ನಾನು ಅಭಿ ಫೋನ್ ಮಾಡಿ ನಮ್ ದೊಡ್ಡಪ್ಪನ ಮನೆ ಇಲ್ಲೇ ಹೋಯ್ತಾ ಇದ್ವಿ, ತಿಂಡಿಗೆ ಹೋಗೋಣ, ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ವಿ. ಸೊ ಇವರೇ ನಮ್ ದೊಡ್ಡಪ್ಪ. ಇವರೇ ನಮ್ ದೊಡ್ಡಪ್ಪ, ಇಲ್ಲಿ ದೊಡ್ಡ ಗುರುಗಳು ನಮ್ ದೊಡ್ಡಪ್ಪ ಇವರು. ಸೊ ಏನಂತಂದ್ರೆ ತುಂಬಾ ದಿವಸದಿಂದ ಅನ್ಕೊಂತ ಇದ್ವಿ ಏನೋ ಒಂಥರ ಮಂತ್ರಾಲಯಕ್ಕೆ ಬರ್ಬೇಕು ಅಂತ. ಫೈನಲಿ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಸೊ ರಾಯರ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ರಾಯರಿದ್ದಾರೆ. ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಇವತ್ತು ನಿಮ್ಗೋಸ್ಕರ ಕೇಳ್ಕೊತೀವಿ. ಆನ್ ದ ವೇ ಹೋಯ್ತಾ ನೋಡ್ಕೊಂಡು ಹೋಗ್ಲೇಬೇಕು ಅಂತ. ನಾವು ಮನೇಲಿ ಪೂಜೆ ಮಾಡಿ ಹೊಡುವಾಗ್ಲೇ ಏನೋ ಒಂಥರ ಸಿಂಕು, ಬಟ್ ಕರ್ಸ್ಕೊಂಡ ಬಿಡ್ಲಿಲ್ಲ, ಕರ್ಸ್ಕೊಂಡವ್ರೆ. ಎಲ್ಲಾರ್ಗು ಒಳ್ಳೇದಾಗ್ಲಿ. ರಾಯರಿದ್ದಾರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ.